ಎಲ್ಲ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರ. ನಮ್ಮ ಚಾನೆಲ್ ಟಿಪ್ಸ್ ವಿತ್ ಎಐ ಗುರುಜಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರತಿದಿನದಂತೆ ಇವತ್ತು ಕೂಡ ನಾವೊಂದು ವಿಶೇಷ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಕುತೂಹಲಕಾರಿ ಮತ್ತು ಬುದ್ಧಿವಂತ ರಾಶಿ ಎಂದು ಕರೆಸಿಕೊಳ್ಳುವ ಕುಂಭರಾಶಿಯವರ ಬಗ್ಗೆ ಸಂಪೂರ್ಣವಾಗಿ ಚರ್ಚಿಸಲಿದ್ದೇವೆ. ಮುಂದುವರಿಯುವ ಮುನ್ನ ಒಂದು ಸಣ್ಣ ವಿನಂತಿ. ನೀವು ನಿಮ್ಮ ದೈನಂದಿನ ರಾಶಿ ಭವಿಷ್ಯವನ್ನು ನಿಖರವಾಗಿ ತಿಳಿಯಬೇಕೆಂದು ಬಯಸಿದರೆ ದಯವಿಟ್ಟು ನಿಮ್ಮ ರಾಶಿಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮೂದಿಸಿ. ಹಾಗೆಯೇ ನಮ್ಮ ಈ ಜ್ಯೋತಿಷ್ಯವಾಣಿ ಚಾನೆಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಕುಂಭರಾಶಿಯ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಕಾಮೆಂಟ್ ಬಾಕ್ಸ್ನಲ್ಲಿ ನಾನು ಕುಂಭರಾಶಿಯ ಮತ್ತು ಇದು ನನ್ನ ಜೀವನದ ಸತ್ಯ ಎಂದು ಬರೆಯಲು ಮರೆಯಬೇಡಿ, ಯಾಕೆಂದರೆ ನಿಮ್ಮ ಪ್ರತಿಯೊಂದು ಕಾಮೆಂಟ್ ನಮಗೆ ಹೆಚ್ಚಿನ ಸ್ಫೂರ್ತಿ ನೀಡುತ್ತದೆ. ಕುಂಭರಾಶಿಯ ಮೂಲ ಪ್ರಕೃತಿ. ಕುಂಭರಾಶಿ ಎಂದರೆ ಅದು ಗಾಳಿ ಮತ್ತು ನೀರಿನ ಅದ್ಭುತ ಸಂಯೋಜನೆ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಕುಂಭರಾಶಿಯು ವಾಯುತತ್ವದ ರಾಶಿಯಾಗಿದ್ದರೂ ಇದರ ಸಂಕೇತ ನೀರನ್ನು ಹೊತ್ತಿರುವ ಕೊಡ. ಅಂದರೆ ನೀರನ್ನು ಹೊತ್ತಿರುವ ಒಂದು ದೊಡ್ಡ ಕುಂಭದಂತೆ ನೀವು ಹೊರಗಿನಿಂದ ಬಹಳ ಶಾಂತವಾಗಿ ಸ್ಥಿರವಾಗಿ ಕಂಡುಬಂದರೂ ನಿಮ್ಮೊಳಗೆ ಅಪಾರವಾದ ಭಾವನೆಗಳು, ಜ್ಞಾನ ಮತ್ತು ಆಲೋಚನೆಗಳು ಸದಾ ತುಂಬಿರುತ್ತವೆ. ಗಾಳಿಯಂತೆ ಮುಕ್ತವಾಗಿ ಹಾರಾಡುವ ಮನಸ್ಸು ನಿಮ್ಮದು, ಆದರೆ ನೀರಿನಂತೆ ಆಳವಾಗಿ ಯೋಚಿಸುವ ಅದ್ಭುತ ಸಾಮರ್ಥ್ಯ ನಿಮಗಿದೆ. ಇವತ್ತು ನಾನು ನಿಮ್ಮ ಕುಂಭರಾಶಿಯವರ ಎಲ್ಲಾ ಗುಟ್ಟುಗಳನ್ನು, ನಿಮ್ಮ ಪ್ರಕಾಶಮಾನವಾದ ವ್ಯಕ್ತಿತ್ವದ ಹಿಂದೆ ಅಡಗಿರುವ ರಹಸ್ಯಗಳನ್ನು ಮತ್ತು ನಿಮ್ಮ ಭಾವನಾತ್ಮಕ ಜಗತ್ತನ್ನು ಕೂಲಂಕುಷವಾಗಿ ಪರಿಶೀಲಿಸಲಿದ್ದೇನೆ. ಕುಂಭರಾಶಿಯವರೇ, ನೀವು ಸಿದ್ಧರಾಗಿದ್ದೀರಾ? ಯಾಕೆಂದರೆ ಇವತ್ತು ನಾನು ನಿಮ್ಮ ಬಗ್ಗೆ ಹೇಳುವ ಮಾತುಗಳು ನಿಮಗೆ ಹೊಸದಾಗಿ ನಿಮ್ಮನ್ನು ಪರಿಚಯಿಸಬಹುದು, ನಿಮಗೆ ಅಸಂಖ್ಯ ಪ್ರಶ್ನೆಗಳನ್ನು ಹುಟ್ಟುಹಾಕಬಹುದು, ಅಥವಾ ಹೌದಪ್ಪ ಇದು ನಾನೇ ಎಂದು ನೀವು ಮನಸ್ಸಾರೆ ನಗುವಂತೆಯೂ ಮಾಡಬಹುದು. ಭಾವನೆಗಳ ಅಂತರಾಳ ಮತ್ತು ಅಭಿವ್ಯಕ್ತಿಯ ಸವಾಲು. ನಿಮಗೆ ಗೊತ್ತಾ, ಕುಂಭರಾಶಿಯವರಲ್ಲಿ ಕಂಡುಬರುವ ಒಂದು ವಿಚಿತ್ರ ಗುಣವೆಂದರೆ ನೀವು ನಿಮ್ಮ ಭಾವನೆಗಳನ್ನು ಸುಲಭವಾಗಿ ವ್ಯಕ್ತಪಡಿಸಲು ಬಹಳ ಕಷ್ಟಪಡುತ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಒಂದು ಸಮುದ್ರವೇ ಅಲೆಯೆಬ್ಬಿಸುತ್ತಿದ್ದರೂ, ನೂರಾರು ಮಾತುಗಳು ತುಟಿಯ ತುದಿಗೆ ಬಂದಿದ್ದರೂ ಅದನ್ನು ಹೊರಗೆ ತೋರಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ. ಯಾಕೆ ಹೀಗೆ? ನಿಮ್ಮ ಪ್ರೀತಿ ನಿಜವಾಗಿಯೂ ಬಹಳ ಆಳವಾಗಿರುತ್ತದೆ ಮತ್ತು ಪ್ರಾಮಾಣಿಕವಾಗಿರುತ್ತದೆ, ಆದರೆ ಅದನ್ನು ಪದಗಳಲ್ಲಿ ಹಿಡಿದಿಡಲು ನೀವು ಸದಾ ಹಿಂಜರಿಯುತ್ತೀರಿ. ನೀವು ಸಂಬಂಧಗಳನ್ನು ಕೇವಲ ಮೇಲ್ನೋಟಕ್ಕೆ ನೋಡುವುದಿಲ್ಲ. ಯಾರನ್ನಾದರೂ ಪ್ರೀತಿಸಿದರೆ ಅಥವಾ ಸ್ನೇಹ ಬೆಳೆಸಿದರೆ ನೀವು ಅವರ ಆತ್ಮದ ಆಳಕ್ಕೆ ಇಳಿಯಲು ಬಯಸುತ್ತೀರಿ. ಇದು ನಿಮ್ಮ ಒಂದು ದೊಡ್ಡ ಶಕ್ತಿ ಮತ್ತು ಅದೇ ಸಮಯದಲ್ಲಿ ಒಂದು ದೊಡ್ಡ ಸವಾಲು ಕೂಡ ಹೌದು. ಜನರು ನಿಮ್ಮನ್ನು ಭಾವನೆಗಳಿಲ್ಲದವರು ಎಂದು ತಪ್ಪು ತಿಳಿಯಬಹುದು, ಆದರೆ ವಾಸ್ತವದಲ್ಲಿ ನಿಮ್ಮಷ್ಟು ಆಳವಾಗಿ ಪ್ರೀತಿಸುವವರು ಯಾರೂ ಇರುವುದಿಲ್ಲ. ಸ್ವಾತಂತ್ರ್ಯ ಮತ್ತು ಸೃಜನಶೀಲತೆ. ಕುಂಭರಾಶಿಯವರು ಬಂಡಾಯಗಾರರು. ಅಂದರೆ ನೀವು ಯಾವುದೇ ಕೆಲಸವನ್ನಾದರೂ ನಿಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಮಾಡಲು ಬಯಸುತ್ತೀರಿ. ಬೇರೆಯವರು ಬಂದು ಹೀಗೆ ಮಾಡು, ಹಾಗೆ ಮಾಡು ಎಂದು ಸೂಚನೆ ನೀಡಿದರೆ ಅದು ನಿಮಗೆ ಕಿಂಚಿತ್ತೂ ಇಷ್ಟವಾಗುವುದಿಲ್ಲ. ನೀವು ನಿಮ್ಮ ಸ್ವಂತ ನಿಯಮಗಳನ್ನು ಮತ್ತು ನಿಮ್ಮ ಸ್ವಂತ ಮಾರ್ಗಗಳನ್ನು ಮಾತ್ರ ಅನುಸರಿಸಲು ಬಯಸುತ್ತೀರಿ. ಇದೇ ಗುಣ ನಿಮ್ಮನ್ನು ಅತ್ಯಂತ ಸೃಜನಶೀಲರನ್ನಾಗಿ ಮತ್ತು ವಿಭಿನ್ನವಾಗಿ ರೂಪಿಸುತ್ತದೆ. ನೀವು ಯಾವಾಗಲೂ ಜನರ ಗುಂಪಿನಿಂದ ಹೊರತಾಗಿ ನಿಲ್ಲಲು ಬಯಸುವವರು. ನೀವು ಯೋಚಿಸುವ ರೀತಿ ಮತ್ತು ನೀವು ಮಾಡುವ ಕೆಲಸ ಎಲ್ಲವೂ ವಿಭಿನ್ನವಾಗಿರುತ್ತವೆ. ಈ ಕಾರಣದಿಂದಾಗಿ ಕೆಲವೊಮ್ಮೆ ನಿಮ್ಮನ್ನು ಜನರು ಅಹಂಕಾರಿ ಎಂದು ಕರೆಯಬಹುದು, ಆದರೆ ಅದು ಸತ್ಯವಲ್ಲ. ನೀವು ನಿಮ್ಮ ಕೆಲಸದಲ್ಲಿ ಕೇವಲ ಪರಿಪೂರ್ಣತೆಯನ್ನು ಬಯಸುತ್ತೀರಿ ಮತ್ತು ನಿಮ್ಮ ಆಂತರಿಕ ಧ್ವನಿಗೆ ಹೆಚ್ಚು ಮಹತ್ವ ನೀಡುತ್ತೀರಿ. ಇದನ್ನು ಅಹಂಕಾರ ಎಂದು ತಿಳಿದುಕೊಳ್ಳುವುದು ಕೇವಲ ಬೇರೆಯವರ ತಪ್ಪುಗ್ರಹಿಕೆಯಷ್ಟೇ. ಸರಳತೆ ಮತ್ತು ಆಯ್ಕೆಯ ಗುಣ. ನಿಮ್ಮಲ್ಲಿರುವ ಇನ್ನೊಂದು ಅದ್ಭುತ ಗುಣವೆಂದರೆ ನೀವು ನಿಮ್ಮ ಸೌಂದರ್ಯ ಅಥವಾ ಬುದ್ಧಿವಂತಿಕೆಯ ಬಗ್ಗೆ ಎಂದಿಗೂ ಬೀಗ ಹೊಡೆಯುವುದಿಲ್ಲ. ನೀವು ಎಷ್ಟೇ ಆಕರ್ಷಕವಾಗಿರಲಿ ಅಥವಾ ಎಷ್ಟೇ ದೊಡ್ಡ ಸಾಧನೆ ಮಾಡಿರಲಿ ಅದನ್ನು ಅತಿಯಾಗಿ ಹೇಳಿಕೊಳ್ಳಲುಕ್ಕೆ ನಿಮಗೆ ಇಷ್ಟವಾಗುವುದಿಲ್ಲ. ನಿಮ್ಮ ಕೆಲಸವೇ ನಿಮ್ಮ ಬಗ್ಗೆ ಮಾತನಾಡಬೇಕು ಎಂದು ನೀವು ಬಲವಾಗಿ ನಂಬುತ್ತೀರಿ. ಈ ಲೋಕದಲ್ಲಿ ಇಂತಹ ವಿರಳವಾದ ಗುಣ ಇರುವವರು ತುಂಬಾ ಕಡಿಮೆ. ಹಾಗೆಯೇ ನೀವು ಬಹಳ ಸೆಲೆಕ್ಟಿವ್ ವ್ಯಕ್ತಿತ್ವದವರು. ಪ್ರತಿಯೊಂದು ವಸ್ತುವು ಅಥವಾ ಪ್ರತಿಯೊಬ್ಬ ವ್ಯಕ್ತಿಯೂ ನಿಮಗೆ ಇಷ್ಟವಾಗುವುದಿಲ್ಲ. ನಿಮಗೆ ಕೇವಲ ಕೆಲವು ವಿಷಯಗಳು ಮಾತ್ರ ಮನಸ್ಸಿಗೆ ಹತ್ತಿರವಾಗುತ್ತವೆ. ಆದರೆ ಒಮ್ಮೆ ಒಂದು ವಿಷಯ ಅಥವಾ ವ್ಯಕ್ತಿ ಇಷ್ಟವಾದರೆ ಅದಕ್ಕೆ ನೀವು ಸಂಪೂರ್ಣವಾಗಿ ನಿಮ್ಮನ್ನು ಸಮರ್ಪಿಸಿಕೊಳ್ಳುತ್ತೀರಿ. ನಿರ್ಧಾರ ತೆಗೆದುಕೊಳ್ಳುವ ವಿಷಯದಲ್ಲಿ ನೀವು ಚಾಣಾಕ್ಷರು. ಇಷ್ಟವಾದರೆ ತಕ್ಷಣ ಹೌದು, ಇಲ್ಲದಿದ್ದರೆ ಮುಲಾಜಲ್ಲಿಲ್ಲದೆ ಇಲ್ಲ ಎಂದು ನೇರವಾಗಿ ಹೇಳುತ್ತೀರಿ. ಈ ನೇರ ನುಡಿ ಕೆಲವರಿಗೆ ಕಹಿಯಾಗಬಹುದು.
ಮರೆವು ಮತ್ತು ಸ್ವಾವಲಂಬನೆ. ಕುಂಭರಾಶಿಯವರೇ, ನೀವೊಂದು ವಿಷಯವನ್ನು ಒಪ್ಪಿಕೊಳ್ಳಲೇಬೇಕು. ನೀವು ಕೆಲವೊಮ್ಮೆ ಬೇಗನೆ ವಿಷಯಗಳನ್ನು ಮರೆತು ಹೋಗುತ್ತೀರಿ. ನಿಮ್ಮೊಂದಿಗೆ ಯಾರಾದರೂ ತಕ್ಷಣ ಮಾತನಾಡದಿದ್ದರೆ ಅಥವಾ ಒಂದು ಚರ್ಚೆಯನ್ನು ಅಲ್ಲಿಗೆ ಅಂತಿಮಗೊಳಿಸದಿದ್ದರೆ ನೀವು ಅದನ್ನು ಸಂಪೂರ್ಣವಾಗಿ ಮರೆತು ಹೋಗುವ ಸಾಧ್ಯತೆಯಿರುತ್ತದೆ. ಆ ವಿಷಯ ನಿಮಗೆ ಅಷ್ಟು ಮುಖ್ಯವೆನಿಸದಿದ್ದರೆ ಅದನ್ನು ನೆನಪಿಟ್ಟುಕೊಳ್ಳಲು ನಿಮ್ಮ ಮೆದುಳು ಶ್ರಮವನ್ನೇ ಹಾಕುವುದಿಲ್ಲ. ಮತ್ತೊಂದು ಪ್ರಮುಖ ವಿಷಯವೆಂದರೆ ನಿಮ್ಮ ಸ್ವಾವಲಂಬನೆ. ನೀವು ಎಂದಿಗೂ ಯಾರ ಸಹಾಯವನ್ನು ಕೇಳುವುದಿಲ್ಲ. ನಿಮಗೆ ಸಹಾಯ ಕೇಳುವುದು ಒಂದು ರೀತಿಯ ಸಂಕೋಚ ಅಥವಾ ಅಸಹಾಯಕತೆ ಎನಿಸುತ್ತದೆ. ನಿಮ್ಮ ಕೆಲಸವನ್ನು ನೀವೇ ಮಾಡಿಕೊಂಡರೆ ಮಾತ್ರ ನಿಮಗೆ ಆ ಕೆಲಸದಲ್ಲಿ ಪೂರ್ಣ ತೃಪ್ತಿ ಸಿಗುತ್ತದೆ. ಬೇರೆಯವರ ಮೇಲೆ ಅವಲಂಬಿತರಾಗುವುದು ನಿಮಗೆ ಇಷ್ಟವಿಲ್ಲದ ಮಾತು. ಈ ಸ್ವಾವಲಂಬಿ ಸ್ವಭಾವವನ್ನೇ ಕೆಲವರು ಅಹಂಕಾರ ಎಂದು ಭಾವಿಸುತ್ತಾರೆ. ಇಂತಹ ತಪ್ಪು ತಿಳಿವಳಿಕೆ ಇರುವ ಸ್ನೇಹಿತರಿದ್ದರೆ ಈ ವಿಡಿಯೋ ಅವರಿಗೆ ಶೇರ್ ಮಾಡಿ. ಅವರು ನಿಮ್ಮನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲಿ. ಶಿಸ್ತು ಮತ್ತು ಏಕಾಂತದ ಮಹತ್ವ. ಯಾವುದೇ ಕೆಲಸವನ್ನು ನೀವು ಮಾಡಿದರೂ ಅದು ಬಹಳ ವ್ಯವಸ್ಥಿತವಾಗಿರಬೇಕು ಎಂಬುದು ನಿಮ್ಮ ಹಠ. ನಿಮ್ಮದೇ ಆದ ಯೋಜನೆಗಳು ಮತ್ತು ಒಂದು ರೀತಿಯ ಶಿಸ್ತು ಇರುತ್ತದೆ. ಎಲ್ಲವೂ ನಿಮ್ಮ ಕಲ್ಪನೆಗೆ ತಕ್ಕಂತೆ ಇರಬೇಕು. ಒಂದು ವೇಳೆ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದಿದ್ದರೆ ನೀವು ಸುಲಭವಾಗಿ ವಿಚಲಿತರಾಗುತ್ತೀರಿ. ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಅವಶ್ಯಕತೆಯೆಂದರೆ ಅದು ಏಕಾಂತ. ದಿನದ 24 ಗಂಟೆಗಳಲ್ಲಿ ಕನಿಷ್ಠ 1 ಗಂಟೆಯಾದರೂ ನಿಮಗಾಗಿ ಬೇಕೇ ಬೇಕು. ಇದನ್ನೇ ನಾವು ಮೀ ಟೈಮ್ ಎಂದು ಕರೆಯುತ್ತೇವೆ. ಈ ಸಮಯದಲ್ಲಿ ನೀವು ಪುಸ್ತಕ ಓದಬಹುದು, ನೊವಥೆ ವಿಷಯ ಕಲಿಯಬಹುದು ಅಥವಾ ಸುಮ್ಮನೆ ನಿಮ್ಮ ಆಲೋಚನೆಗಳ ಲೋಕದಲ್ಲಿ ಮುಳುಗಬಹುದು. ಈ ಏಕಾಂತವು ನಿಮ್ಮನ್ನು ಮಾನಸಿಕವಾಗಿ ರೀಚಾರ್ಜ್ ಮಾಡುತ್ತದೆ. ನಿಮ್ಮ ಸೃಜನಶೀಲತೆಗೆ ಇದು ಇಂಧನದಂತೆ ಕೆಲಸ ಮಾಡುತ್ತದೆ. ಯಾರಾದರೂ ಈ ಸಮಯದಲ್ಲಿ ನಿಮ್ಮನ್ನು ತೊಂದರೆಗೊಳಿಸಿದರೆ ನಿಮಗೆ ಎಲ್ಲಿಲ್ಲದ ಕೋಪ ಬರುವುದು ಸಹಜ. ಕ್ಷಮೆಯ ವಿಷಯದಲ್ಲಿ ನಿಮ್ಮ ನಿಲುವು. ಈಗ ಅತ್ಯಂತ ಮಹತ್ವದ ಗುಟ್ಟುಗಳನ್ನು ಬಿಚ್ಚಿಡುವ ಸಮಯ ಬಂದಿದೆ. ಕುಂಭರಾಶಿಯವರ ಬಗ್ಗೆ ನಾನು ಹೇಳುವ ಮೊದಲ ರಹಸ್ಯವೆಂದರೆ ನೀವು ಕ್ಷಮೆ ಕೇಳುವುದರಲ್ಲಿ ಬಹಳ ಹಿಂದೆ. ಹೌದು, ಇದು ಕಹಿ ಸತ್ಯ. ಯಾಕೆಂದರೆ ನೀವು ಒಂದು ತಪ್ಪು ಮಾಡಿದರೆ ಅದಕ್ಕೆ ಕೇವಲ ಸಾರಿ ಎನ್ನುವುದಕ್ಕಿಂತ ಆ ತಪ್ಪಿನ ಹಿಂದಿನ ಕಾರಣವನ್ನು ವಿವರಿಸುವುದು ಉತ್ತಮ ಎಂದು ಭಾವಿಸುತ್ತೀರಿ. ನೀವು ಕ್ಷಮೆ ಕೇಳಿದರೂ ಅದರ ಜೊತೆ ಒಂದು ಸಮರ್ಥನೆಯನ್ನು ನೀಡಿ, ನಾನು ಹೀಗೆ ಯಾಕೆ ಮಾಡಿದೆ ಗೊತ್ತಾ ಎಂದು ವಾದ ಮಾಡುತ್ತೀರಿ. ಇದು ಎದುರಿಗಿರುವವರಿಗೆ ಇವರು ಕ್ಷಮೆ ಕೇಳುತ್ತಿದ್ದಾರೋ ಅಥವಾ ಜಗಳ ಆಡುತ್ತಿದ್ದಾರೋ ಎಂಬ ಗೊಂದಲ ಉಂಟುಮಾಡುತ್ತದೆ. ಆದ್ದರಿಂದ ನೀವು ಸುಮ್ಮನಿರುವುದೇ ಲೇಸು ಎಂದು ನಿರ್ಧರಿಸುತ್ತೀರಿ. ನಿರ್ಲಕ್ಷ್ಯದ ಶಕ್ತಿ ಮತ್ತು ಹವ್ಯಾಸಗಳು. ಜನರು ನಿಮ್ಮನ್ನು ಇಷ್ಟಪಡಲಿ ಅಥವಾ ಬಿಡಲಿ, ಅದರಿಂದ ನಿಮಗೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಬೇರೆಯವರ ಮೆಚ್ಚುಗೆಗಾಗಿ ನೀವು ನಿಮ್ಮನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ನಿಮ್ಮದೇ ಆದ ಆದರ್ಶಗಳು ನಿಮ್ಮ ಬದುಕಿನ ದಾರಿದೀಪ. ಈ ನಿರ್ಲಿಪ್ತ ಸ್ವಭಾವವೇ ನಿಮ್ಮ ಆತ್ಮವಿಶ್ವಾಸದ ಗುರುತು. ನಿಮ್ಮ ಹವ್ಯಾಸಗಳು ಕೂಡ ವಿಭಿನ್ನ. ಉದಾಹರಣೆಗೆ, ನಿಮ್ಮ ಮನಸ್ಸಿಗೆ ಇಷ್ಟವಾದ ಒಂದು ಹಾಡು ಸಿಕ್ಕಿದರೆ ನೀವು ಗಂಟೆಗಟ್ಟಲೆ ಅಥವಾ ದಿನಗಟ್ಟಲೆ ಅದನ್ನು ಕೇಳುತ್ತಲೇ ಇರುತ್ತೀರಿ. ಆ ಹಾಡು ನಿಮ್ಮ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಅಚ್ಚೊತ್ತುವ ತನಕ ನೀವು ಪಿಸುಗುಡುತ್ತಿರುತ್ತೀರಿ. ಅದೇ ರೀತಿ ನಿಮ್ಮ ಕೆಲಸದಲ್ಲಿ ಯಾರಾದರೂ ಹಸ್ತಕ್ಷೇಪ ಮಾಡುವುದನ್ನು ನೀವು ಕಿಂಚಿತ್ತೂ ಸಹಿಸುವುದಿಲ್ಲ. ಕುಂಭರಾಶಿಯವರೇ, ನೆನಪಿಡಿ, ನೀವು ಎರಡನೇ ಅವಕಾಶಗಳನ್ನು ಸುಲಭವಾಗಿ ಕೊಡುವುದಿಲ್ಲ. ನಿಮ್ಮ ಮನಸ್ಸು ಅಥವಾ ಹೃದಯದಿಂದ ಒಮ್ಮೆ ಯಾರಾದರೂ ಇಳಿದು ಹೋದರೆ ಅವರನ್ನು ಮತ್ತೆ ಅದೇ ಸ್ಥಾನದಲ್ಲಿ ಪ್ರತಿಷ್ಠಾಪಿಸುವುದು ಅಸಾಧ್ಯದ ಮಾತು. ನೀವು ಸಂಬಂಧಗಳಲ್ಲಿ ಆರ್ಪಾರ್ ನಿಲುವು ಹೊಂದಿದ್ದೀರಿ. ಕುಂಭರಾಶಿಯವರೊಂದಿಗೆ ಇರಬೇಕಾದವರಿಗೆ ಸಲಹೆಗಳು. ನಿಮ್ಮ ಕುಟುಂಬ ಅಥವಾ ಸ್ನೇಹಿತರ ವಲಯದಲ್ಲಿ ಕುಂಭರಾಶಿಯವರಿದ್ದರೆ ಇವುಗಳನ್ನು ಗಮನಿಸಿ. ಒತ್ತಡ ಹೇರಬೇಡಿ. ಅವರನ್ನು ಅತಿಯಾಗಿ ಒತ್ತಾಯಿಸಿದರೆ ಅವರು ನಿಮ್ಮಿಂದ ದೂರ ಸರಿಯುತ್ತಾರೆ. ಬದಲಾಯಿಸಲು ನೋಡಬೇಡಿ. ಅವರ ಶೈಲಿಯನ್ನು ಗೌರವಿಸಿ. ಅವರನ್ನು ಬದಲಾಯಿಸಲು ಹೋದರೆ ನೀವು ಅವರನ್ನು ಕಳೆದುಕೊಳ್ಳಬಹುದು. ಪ್ರಾಮಾಣಿಕತೆ. ಅವರಿಗೆ ದುಬಾರಿ ವಸ್ತುಗಳಿಗಿಂತ ನಿಮ್ಮ ಪ್ರಾಮಾಣಿಕ ವೈಬ್ ಮುಖ್ಯ. ಅದೃಷ್ಟದ ಸಂಗತಿಗಳು. ಅದೃಷ್ಟದ ಬಣ್ಣ ವೈಲೆಟ್ ಮತ್ತು ನೀಲಿ. ಅದೃಷ್ಟದ ರತ್ನ ಅಮೆಥಿಸ್ಟ್. ಅದೃಷ್ಟದ ದಿನ ಶನಿವಾರ. ಅದೃಷ್ಟದ ಸಂಖ್ಯೆಗಳು 3 ಮತ್ತು 7. ಆಳುವ ಗ್ರಹ ಯುರೇನಸ್. ಹೊಂದಾಣಿಕೆ ಮಿಥುನ, ತುಲಾ ಮತ್ತು ಧನು ರಾಶಿಯವರೊಂದಿಗೆ ಉತ್ತಮ ಹೊಂದಾಣಿಕೆ ಇರುತ್ತದೆ. ಆದರೆ ಕನ್ಯಾ ರಾಶಿಯವರೊಂದಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರಬಹುದು. ಕೊನೆಯದಾಗಿ ಒಂದು ಮಾತು. ಕುಂಭರಾಶಿಯವರೇ, ನಿಮ್ಮ ಈ ಅನನ್ಯತೆ ಮತ್ತು ಸ್ವಾವಲಂಬನೆ ನಿಮ್ಮನ್ನು ವಿಶೇಷವಾಗುತ್ತದೆ. ಆದರೆ ಜೀವನದಲ್ಲಿ ಎಲ್ಲವನ್ನೂ ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ಈ ವಿಡಿಯೋ ನಿಮಗೆ ಒಂದು ಕನ್ನಡಿಯಲ್ಲಿ ನಿಮ್ಮನ್ನು ನೀವು ನೋಡಿಕೊಂಡಂತೆ ಅನಿಸಿರಬಹುದು. ತಕ್ಷಣವೇ ನಿಮ್ಮ ಪ್ರೀತಿಪಾತ್ರ ಕುಂಭರಾಶಿ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿ. ನಮ್ಮ ಈ ದೈನಿಕ ರಾಶಿ ಭವಿಷ್ಯ ಮತ್ತು ವ್ಯಕ್ತಿತ್ವ ವಿಶ್ಲೇಷಣೆಯ ವಿಶೇಷ ಕಾರ್ಯಕ್ರಮವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ನಿಮ್ಮ ದೈನಿಕ ರಾಶಿ ಭವಿಷ್ಯ ತಿಳಿಯಬೇಕೆಂದರೆ ನಿಮ್ಮ ರಾಶಿಯನ್ನು ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.